ಗೋಗಿ ವ್ಯವಸಾಯ ಸಹಕಾರ ಸಂಘದ ಆಸ್ತಿ ಕ್ರಮಕ್ಕೆ ಮನವಿ. ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮ ಆಸ್ತಿಯಾದ ಕಚೇರಿ ಸುತ್ತಮುತ್ತಲಿನ ಖುಲ್ಲಾ ಜಾಗವನ್ನ ಅಕ್ರಮವಾಗಿ ಕಂದಾಯ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ ಗ್ರಾಮದ ಅಕ್ರಮದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮುಖಂಡರಾದ ರಾಮನಗೌಡ ಕೊಲ್ಲೂರು ಹಾಗೂ ಗೋಗಿ ಗ್ರಾಮಸ್ಥರು ಸೇರಿ ಗ್ರಾಮ ಪಂಚಾಯಿತಿ ದೂರು ನೀಡಿ ಮನವಿ ಮಾಡಿದರು. ಕಳೆದ 5-6 ದಶಕಗಳಿಂದಲೂ ಇಲ್ಲಿನ ವ್ಯವಸಾಯ ಸಹಕಾರ ಸಂಘದ ಆಸ್ತಿ ಕಟ್ಟಡದಲ್ಲಿ ಕಾರ್ಯಾರಂಭ ನಡೆಯುತ್ತಿದ್ದು, ಕೆಲವು ಭೂಮಿ ಅಕ್ರಮದಾರರು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಹಣ ನೀಡಿ ಸದರಿ ಆಸ್ತಿಯನ್ನ ತಮ್ಮ ಹೆಸರಿನಲ್ಲಿ ಮಾಡಿಕೊಂಡಿರುತ್ತಾರೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಕ್ರಮ ಮತ್ತು ಸೂಚಿತ ಡಾಂಬಾರು ರಸ್ತೆ ಹದಗೆಡಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಇಂದಿನವರೆಗೂ ಯಾವ ಕ್ರಮ ಕೈಗೊಂಡಿಲ್ಲವೆಂದು ರಾಮನಗೌಡ ಕೊಲ್ಲೂರು ಅವರು ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿದರು. ಮುಂದೆ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಎಂದು ಅವರು ಪತ್ರಿಕೆಗೆ ತಿಳಿಸಿದರು. ಈ ಸಮಯದಲ್ಲಿ ಯುವ ಮುಖಂಡರಾದ ರಾಜುಗೌಡ ಕೊಲ್ಲೂರ, ಬಸವರಾಜಪ್ಪ ಗೌಡ, ದೇವಣಾಂಗಾವ್, ಮಲ್ಲನಗೌಡ ದೇವಣಾಂಗಾವ್, ಅಲ್ಲಾಭಕ್ಷ, ಮೊಹಮ್ಮದ್ ಮುದುಕಪ್ಪ ಎಂದು ಮೂಡಬಾಳ, ಶಶಿಕಾಂತ ದೊರಹಳ್ಳಿ ಹಾಗೂ ವಿಜಯಕುಮಾರ ಹುಲಿಸನ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ರಾಜಶೇಖರ ಮಾಲಿ ಪಾಟೀಲ್, ಯಾದಗಿರಿ. ಏನು ಆಧಾರ ಬಂದ್ ಅಷ್ಟೇ ಬೇಕು ನಮಗೆ. ಸಾಕ್ಷಿಗಳೇನು ಈಗ ನಾನು ಯಾವುದು ಈಗ ನಂಗೆ ಕಲ್ತೀವಿ ನಂಗೆಲ್ಲ ಕಂಪನಿ ಡಾಕ್ಯುಮೆಂಟ್ಸ್ ಬೇಕಲ್ಲ. ಬೇಕು ಕಾನೂನು ಪತ್ರವಾಗಿ ಏನು ಮಾಡಿಲ್ಲ. ಮುಂಜಾನೆ ಸಂಡೆ ಅಂತ ನೀನು ಗೊತ್ತದ ದೇಶಿ ರೋಡ್ ಆಗೋದಿಲ್ಲ. ಸ್ಪಾಟಿಗೆ ಹೋಗಿ ದಯಮಾಡಿ ಸ್ಪಾಟಿಗೆ ಹೋಗಿ ಬರ್ರಿ. ನಿಮ್ಮಲ್ಲಿ ಏನು ಸೀರಿಯಸ್ನೆಸ್ ಆಗುತ್ತೆ. ಕಂಪ್ಲೀಟಾಗಿ ಒಂದು ದನ ಕರು ದಾಟಕ್ಕಾಗಲ್ಲ, ಮನುಷ್ಯರು ದಾಟಕ್ಕಾಗಲ್ಲ. ರೋಡೇ ಅದಕ್ಕೆ ಸಾರ್ವಜನಿಕ ಧಕ್ಕೆ ಮಾಡಿದ್ರೆ ಮೊದಲೇ ನಮ್ಮದು ದಾರಿ ಇರ್ತಾ ಇಲ್ಲಂತೆ ಅಲ್ಲಪ್ಪ. ನಾವು ಊಟಕ್ಕೆ ಮೊದಲೇ ದಾರಿ ಅದಲ್ಲ, ಮೊದಲಿಂದ ದಾರಿನೇ ಅದ. ಅವರ ಈಗ ಅವ್ರೇನು ರೋಡ್ ಕೆಡಿಸ್ಯಾರ, ಅವ್ರನ್ನ ಅದೇ ದಾರಿ ಮೇಲೆ ತಿರುಗಾಡ್ಯಾರ. ಅವ್ರ ಅಪ್ಪ ಅವ್ರ ಮುತ್ತೇನು ಅದೇ ದಾರಿ ಮೇಲೆ ತಿರುಗಾಡ್ಯಾರ. ಈರಪ್ಪ ಮುತ್ತೆ ಅಂತಿದ್ದ ಅಂತ ಹಿಂದೆ ತಿಮ್ಮಗಳರು, ಅವನು ಅದೇ ದಾರಿ ಮೇಲೆ ತಿರುಗಾಡ್ಯಾನ. ಆ ಈರಪ್ಪ ಮುತ್ತೆ ಏನು ಮಾಡ್ಯಾನ, 400 ರೂಪಾಯಿಗೆ ಸೊಸೈಟಿ ಜಾಗ ಮಾರ್ಯಾನ. ಸೊಸೈಟಿಗೆ 400 ರೂಪಾಯಿಗೆ 50 ವರ್ಷದಿಂದ 60 ವರ್ಷದಿಂದ ಮಾರಾಟ ಮಾಡ್ಯಾನ. ಈಗಲ್ಲ 400 ರೂಪಾಯಿಗೆ ಪುಕ್ಷಟಿ ಕೊಟ್ಟಿಲ್ಲ. ರಿಜಿಸ್ಟ್ರಿ ಕಾಪಿ ಅದ ಮಾರಾಟ ಮಾಡಿದ್ದು. ಅವ್ರ ಜಾಗನೇ 29 ಗುಂಟೆ ಅದೆಲ್ಲ ನಮ್ಮ ಸಾರ್ವಜನಿಕ ಜಾಗ ಅದು, ಅವ್ರದ್ದಲ್ಲ. ಅದಕ್ಕೆ ತಿಮ್ಮಗಳು ಹುಡುಗರು ಏನು ಮಾಡ್ಯಾವ, ನಿಮ್ಗೆ ನೇರವಾಗಿ ಹೇಳ್ಬಿಡ್ತೀನಿ, ಯಾರು ಕಳ್ಳರನ್ನೇ ಅಂತೀನಿ. ನಾವೆಲ್ಲ ಎದಕ್ಕೆ ಕೆಲಸ ಬರೆಸಿಬಿಟ್ಟು ಹೊಲ ಮನೆಗೆ ಹೋಗ್ಬಿಟ್ಟು ಕೊಡ್ತೀವಿ. ನಮಗೆ ಅವ್ರು ತಂದು ಹಚ್ಚಿಬಿಟ್ರಿ, ಇಲ್ಲಿ ಕುಂದ್ರಂಗೆ ಮಾಡಿಬಿಟ್ರು. ನಾವೆಲ್ಲ ತಹಸೀಲ್ದಾರ್ಗೆ ಹಚ್ಚಿದ್ದೀವಿ, ತಾಲೂಕು ಪಂಚಾಯತ್ ಅವ್ರಿಗೆ ಹಚ್ಚಿದ್ದೀವಿ, BDOಗೆ ಹಚ್ಚಿದ್ದೀವಿ. ಆಯ್ತವ್ರು ಅದು ಯಾರೂ ಸಿಗಲಿಲ್ಲ. ಲಾಸ್ಟಿಗೆ DC-ಗೆ CS-ಗೆ ಫೋನ್ಯಾಗ ವಾಟ್ಸಪ್ನಾಗ ಅರ್ಜಿ ಹಾಕಿದ್ವಿ. ಆಯ್ತು, ಅವ್ರನ್ನ ಬರ್ಲಾಗತ್ತಾರೆ. ನಮ್ಮ ಕೆಲಸ ಏನು, ಈಗ ರೋಡ್ ಸಾಫ್ ಆಗಬೇಕು. ಅಲ್ಲೇನು ಪೂಲ್ ಇತ್ತಲ್ಲ, ತಿರುಗಾಡಿ ಎಷ್ಟು ಮಂದಿ ಹೋಗ್ತಾರೆ ದಾಟಕ್ಕೆ ಬರಲಾರ್ದು. ಅಲ್ಲಿ ಪೂಲ್ ಮಾಡಬೇಕು, ಅಲ್ಲಿ ಪೂಲ್ ಆಗಬೇಕು. ಇವತ್ತು ನಾಳೆಗೆ ಆಗಬೇಕು, ಭಾಳ ದಿವಸನಿಲ್ಲ. ಅದು ಎಲ್ಲ ರೆಡಿ ಆಗುತ್ತೆ. ಮತ್ತೆ ಇವ್ರ ಮೇಲೆ ಏನು ರಸ್ತೆ ಹಾಳು ಮಾಡ್ಯಾರ, ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಬೇಡ. ಅಂತ ಮಕ್ಕಳು ತಂಡೆಗೆ ಬರೋಂಗಿಲ್ಲ. ಜಾಗ ಅದನ್ನು ಮರ್ತು ಬಿಡ್ತಾರೆ. ಅವ್ನು ಮುಚ್ಚೆ ಮಾರ್ತಾನೆ, ಮೊಮ್ಮ ಗೆದ್ದು ಕುಂದಿರ್ತಾನೆ. ನನ್ನ ಜಾಗ ಬರ್ತಂತೆ, ಎಲ್ಲರ ಜಾಗ ಅಲ್ಲಿ ಮುಚ್ಚೆನಿಂದ ಹೋಗ್ಬೇಕು ಬೈಕ್ ಅಂತ ಕೊಡ್ತಾನೆ. ಹೌದಾ ಇಲ್ಲ? ಅದಕ್ಕೆ ನಮ್ದು ಏನು ಕೆಲಸ ಅದ, ಆ ದಾರಿ ಆಗತ್ತಾನ ನಾವು ಇಲ್ಲಿಂದ ಎದ್ದೇಳಬಾರ್ದು. ಇಲ್ಲಿ ತನ ಹೋರಾಟ, ದಾರಿ ಮಾಡತ್ತಾನ ಹೋರಾಟ. ಸುಮ್ಮನೆ ಬಂದು ಕಾಂಟ್ರಾಕ್ಟರ್ ಹೋಗೋದಲ್ಲ. ಮತ್ತೆ ಈಗೇನು ಕಿತ್ಕೊಂಡ್ರ ಅಂತಾರ, ಹಳ್ಳಿ ವ್ಯವಸ್ಥೆ ಮಾತಾಡ್ತಾರೆ. ಎಲ್ಲರೂ ಮಾಡೋದು ಅಲ್ಲಿಗೆ ತೊಗೊಂಡು ಹೋದ್ರು ಮಕ್ಕಳು ಏನು ಮಾಡ್ಯಾರ ಅಂತಾರೆ. ನಾವು ನಮ್ಮ ಮನೆಗೆ ಕೇಳೋಕ್ಕಿಲ್ಲ, ನಾವು ನಮ್ಮ ಅರ್ಥನ ಕೇಳೋಕತ್ತೀವಿ. ನಮಗೆ ದಾರಿ ಎಷ್ಟು, ಅನ್ನ ಊಟ ಎಷ್ಟು ಮುಖ್ಯ ನಮಗೆ, ನೀರು ಅನ್ನ ಎಷ್ಟು ಮುಖ್ಯ, ಅಷ್ಟು ದಾರಿನೂ ಮುಖ್ಯ ಇಲ್ಲ. ದನಕರ ದಾಟಕ್ಕೆ ಬರವಲ್ದು, ಮುದುಕರು ದಾಟಕ್ಕೆ ಬರವಲ್ದು. ಈಗಲ್ಲ 100 ಗೋಗಿ ಹುಟ್ಟಾಗಲಿಂದ ಹುಟ್ಟಿದ ರಸ್ತೆ ಆದದು. ಈಗ ಯಾರೂ ಮಾಡಿಲ್ಲ, ನಾವು ನೀವು ಸೇರಿ ಮಾಡಿಲ್ಲ. 25 ಲಕ್ಷ ಕೊಟ್ಟು 10 ವರ್ಷದಿಂದ ಡಾಂಬರ್ ಹಾಕಿದ್ರು.